ಅಡ್ಡ ಕಣೋ, ಯಾರೋ ಇಟ್ಟಿದ್ದು ಅಲ್ಲ, ಇದು ನಾಮಕಾವಸ್ಥೆ ಬಂದಿದ್ದ ಅಡ್ಡ ಅಲ್ಲ, ಜನಗಳು ಕೊಟ್ಟಂತ ಅಡ್ಡ ಇದು. ನನ್ನ ಹೆಸರು ಜಗದೀಶ್ ಸಂಜನ್ ಅಂತ. ನಾನು ಬಂದು ಯಾವಾಗಿಂದ ಮೂವಿ ಮಾಡಬೇಕು ಅಂತ ಭಾಳ ಆಸೆಯಲ್ಲಿದ್ದೆ. ನನಗೆ ಕಲಾವಿದರು ಸ್ವಲ್ಪ ಸೆಟ್ಟಾಗಿದ್ದ ಕಾರಣಕ್ಕೆ ಸ್ವಲ್ಪ ಡಿಲೇ ಆಯಿತು ಅಷ್ಟೇ. ಇಲ್ಲಾಂದರೆ ಇಷ್ಟೊತ್ತು ಮಾಡಬೇಕಾಗಿತ್ತು ಮೂವಿ ನಾನು. ಇವಾಗೆಲ್ಲ ನನಗೆ ಹೊಸಬರೆಲ್ಲ ಕೈ ಜೋಡಿಸವ್ರೆ. ಸೀನಿಯರ್ ಆರ್ಟಿಸ್ಟ್ಗಳು ಇದ್ದಾರೆ ನನ್ನ ಜೊತೆ. ನನ್ನ ಪಾತ್ರಕ್ಕೆ ಯಾವ ಪಾತ್ರಕ್ಕೆ ಯಾರ್ಯಾರು ಆರ್ಟಿಸ್ಟ್ಗಳು ಬೇಕಾಗಿತ್ತೋ ಆದರೂ ನೋಡಿ ನಿಧಾನಕ್ಕಾದರೂ ಪರವಾಗಿಲ್ಲ ಅಂತ ನೋಡಿ ಆರಿಸಿದ್ದೀನಿ. ಹೊಸ ನಟಿದೀರು ಕರ್ಕೊಂಬಂದಿದ್ದೀರಿ, ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ನಯನ್ ಕೋಕಿಲ ಇರ್ಬೋದು, ನಮ್ಮ ನಾಗರಾಜ್ ಸಾರ್ ಆಗಿರ್ಬೋದು, ನಮ್ಮ ಇವರಾಗಿರ್ಬೋದು, ಪ್ರತಿಯೊಬ್ಬರು ಎಲ್ಲರೂ ಅವರೇ. ನಮ್ಮ ಭಾಗ್ಯಮ್ಮ ಮೇಡಮ್ ಅವರೇ, ಹುಷಾರವರೇ, ಲಕ್ಷ್ಮೀರವರೇ, ಎಲ್ಲರೂ ನನಗೆ ಯಾರು ಇರಬೇಕು ನಾನು ಆರ್ಟಿಸ್ಟ್ಗಳನ್ನ ಹಾಕೊಂಡಿದ್ದೀನಿ. ಇನ್ನೂ ಇದ್ದಾರೆ, ಕೆಲವು ಜನ ಬಂದಿಲ್ಲ. ಇವತ್ತು ಮೂವಿಗಳು ರಿಲೀಸ್ ಅಂತ ಹೊರಟಾಗವ್ರೆ. ಇವಾಗ ನಮ್ಮದೇನಾಯ್ತು ಅದೇ ಒಂದು ಕನಸಿತ್ತು, ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿಂದ ಪ್ರಾರಂಭ ಮಾಡಿ. ಸಬ್ಜೆಕ್ಟ್ ಅಂದರೆ ಒಂದು ಹುಡುಗನದು ಸ್ಟೋರಿ ಸರ್. ಬೆಂಗಳೂರಿಗೆ ಏನು ಸಪೋರ್ಟ್ ಇಲ್ಲದೆ ಒಂದು ಅನಾಥ ಹುಡುಗ, ಅವನದೊಂದು ಕಥೆ ಇದೆ. ಎಲ್ಲ ಇದೆ ಈ ಫಿಲಮಲ್ಲಿ. ಲವ್ ಇದೆ, ರೌಡಿಜಾಮ್ ಇದೆ, ಸೆಂಟಿಮೆಂಟ್ ಇದೆ, ಕಾಮಿಡಿ ಇದೆ, ಪ್ರತಿಯೊಂದು ಐತೆ. ಜನಕ್ಕೆ ಏನು ಬೇಕೋ ಸಂದೇಶ ಎಲ್ಲ ಕೊಟ್ಟು. ಇದು ಒಂದೇ ಸಡಲಲ್ಲಿ 45 ದಿನ ಪ್ಯಾಕೇಜ್ ಮಾಡ್ಕೊಂಡಿದ್ದೀನಿ. ಈಗ ಅದೊಂದು 45 ಒಂದು ಸಡಲ್ ಮುಗಿತಿದ್ದಂಗೆ ಒಂದು ಟೀಜರ್ ಮಾಡಿ ಬೇಗ ಮುಗಿಸೋಣ ಅಂತ ಪ್ಲ್ಯಾನಲ್ಲಿದ್ದೀನಿ. ರಿಲೀಸ್ ಜನವರಿ ಮೇಲಿದೆ ಸರ್. ಜನವರಿ ಮೇಲೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇದೊಂದು ರೌಡಿಜಮ್ ಕಥೆ ಆಗಿರೋದ್ರಿಂದ ಎಲ್ಲ ನಮ್ಮ ಬೆಂಗಳೂರು ಏರಿಯಾನೆ ಸುತ್ತಮುತ್ತ, ಇನ್ನೆಲ್ಲೋ ಹೊರಗಡೆ ಯಾವುದೂ ಇಲ್ಲ. ಸಾಂಗ್ಗಳು ಇಲ್ಲೇ ಬರುತ್ತೆ. ಎಲ್ಲ 4 ಸಾಂಗ್ ಇದೆ ಸರ್. ಮಾಮೂಲಿ ಒಂದು ಸೆಂಟಿಮೆಂಟ್ ಸಾಂಗ್ ಇದೆ, ಒಂದು ಲವರ್ ಸಾಂಗ್ ಬರುತ್ತೆ, ಒಂದು ಹೆಂಡತಿ ಕ್ಯಾರೆಕ್ಟರ್. ಈ ಡೈರೆಕ್ಟ್ರ್ ಬಂದು ನಮ್ಮರು ಶಿವ ಅಂತ ಇದೆ. ಮಾಸ್ಟರ್ ಬಂದು ಅವ್ರ ಹೆಸರು ಶಿವ ಇವರು ಅಂತ. ಗೌರವ್ ವೆಂಕಟೇಶ್ವರು ಇದ್ದಾರೆ. ಇಲ್ಲಿ ನಮ್ಮ DP ಬಂದು ಹೇಮಂತ್ ಸರ್ ಇದ್ದಾರೆ. ಹೀರೋಯಿನ್ ಅಂದರೆ ಈ ಹುಡುಗಿಗೆ ನನಗೆ ನಮ್ಮ ಫ್ರೆಂಡವ್ರು ಪರಿಚಯ ಮಾಡಿಸಿದ್ರು. ಮೊದಲು ಹಲವಾರು ಜನ ಫೋಟೋಗಳು ಬಂದಿತ್ತು, ನೋಡಿದೆ, ಸೆಟ್ ಆಗಲಿಲ್ಲ. ಆಮೇಲೆ ನನಗೆ ಫೋಟೋ ಅವ್ರ ಅಮ್ಮ ನಂಬರ್ ಇಸ್ಕೊಂಡು ಕಳಿಸಿತ್ತು. ನನಗೆ ನೋಡಿದ ತಕ್ಷಣ ಹುಡುಗಿ ಓಕೆ ಆಯಿತು. ಆದ್ರೆ ನಾನಿರೋಲ್ಲಿ ಕನ್ಫ್ಯೂಷನ್ ಅಂದರೆ ಇಬ್ಬರು ಒಂದೇ ಥರ ಸಿಕ್ಬಿಟ್ರು ನನಗೆ. ಅವ್ರು ಯಾರು ಇವ್ರು ಯಾರು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಅವ್ರ ತಾಯಿ ಕೇಳಿದಾಗ ಇಲ್ಲ ಈ ಹುಡುಗಿ ಅಂತ, ಈ ಹುಡುಗಿ ಬಂದು ಮಾತಾಡಿದ್ರು.
ಕತೆ ಕೇಳಿದ್ರು, ಹೀರೋನ್ ಸ್ಟೋರಿ ಹೇಳಿದೆ, ಈ ಥರ ಬರುತ್ತೆ ನಿಮ್ಮದು. ಅವ್ರಿಗೆ ಹೀರೋನ್ ಕೇಳಿದ ತಕ್ಷಣ ನಾನು ಮಾಡ್ತೀನಿ ಸರ್, ನನ್ನ ಕ್ಯಾರೆಕ್ಟರ್ ಬೇಕಾಗಿದೆ, ಕ್ಯಾರೆಕ್ಟರ್ ನನಗೆ ಇಷ್ಟ ಅಂತ ಹೇಳಿದ್ರು. ಆಗಿದ ತಕ್ಷಣ ನೆಕ್ಸ್ಟು ಇವ್ರು ಬಂದರು, ಇವ್ರ ತಂದೆಯವ್ರು ಕರ್ಕೊಂಬಂದರು, ಅವರು ಓದ್ತಿದ್ರು, ಇದು ಅವರು ಫ್ರೆಶರ್ಸೆ. ಮಾಡ್ತೀನಿ ಸರ್, ಕೈ ಜೋಡಿಸಿ ಮಾಡ್ರಮ್ಮ ಅಂತ. ಹೌದು, ಇಬ್ಬರು ಇದೆಲ್ಲ ಅವರು ಮಾಮೂಲಿ ನಮ್ಮ ಒಟ್ಟು ಫಿಲಮಲ್ಲಿ ಅವರೇ ಕ್ಯಾರೆಕ್ಟ್ರಲ್ಲಿ ಅವರೇ, ಬೇರೆ ಫ್ರೆಂಡ್ ಕ್ಯಾರೆಕ್ಟ್ರಲ್ಲಿ ಬರ್ತಾರೆ, ಫಿಲಮಲ್ಲಿ ಇದ್ದಾರೆ. ನನ್ನ ಹೆಸರು ವಿಶಾಖ, MBBS ಓದ್ತಾ ಇದ್ದೀನಿ. ಅದು ಒಂದು ಪ್ರೊಫೆಷನ್ ಆದರೆ ನನಗೆ ಇಲ್ಲಿ ನನ್ನ ಟ್ಯಾಲೆಂಟ್ ತೋರಿಸ್ಬೇಕು ಅನ್ನೋದು ಅದು ಪ್ರವೃತ್ತಿನೇ. ಸೊ ಅಲ್ಲಿ ನಮಗೆ ಶಿಸ್ತು, ಡಿಸಿಪ್ಲಿನ್, ಇಲ್ಲಿ ನಮ್ದು ಏನಿದೆ ನಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಇಲ್ಲಿ ತೋರಿಸ್ಬೋದು. ನನಗೆ ಆಗ ಎಕ್ಸಾಮ್ಸ್ ನಡೀತಿತ್ತು, ನೀಟ್, ಆ ಟೈಮಲ್ಲಿ ಆಫರ್ಸ್ ಬಂದಿತ್ತು, ಬಟ್ ಅದು ತಮಿಳಿಂದ. ಈಗ ಕನ್ನಡದಲ್ಲೇ ನಾವು ಮುಂದೆ ಬರ್ತಾ ಇದ್ದೀವಿ. ಸೊ ಅದೊಂದು ಖುಷಿ ಇದೆ, ಇಲ್ಲಿ ಒಂದು ಆಪರ್ಚುನಿಟಿ ಸಿಕ್ಕಿದ್ದು. ನಾನು ಫಸ್ಟ್ ಆ್ಯಕ್ಚುಲಿ ಇದ್ದಿದ್ದೆ ಆ್ಯಕ್ಟಿಂಗ್, ನಾನು ಅದಲ್ಲೇ ಇದ್ದೆ 12th ಆಮೇಲೆ ನಮಗೆ ಇಂಟ್ರೆಸ್ಟ್ ಬಂದ್ಬಿಟ್ಟು MBBSಗೆ ಹೋಯಿತು. ಅದ್ರ ಜೊತೆ ಇದನ್ನು ಬ್ಯಾಲೆನ್ಸ್ ಮಾಡ್ಬೋದು, ಬಿಕಾಸ್ ಮೊದಲಿಂದನೂ ಡ್ಯಾನ್ಸ್, ಸಿಂಗಿಂಗ್ ಇದೆಲ್ಲ ಬ್ಯಾಲೆನ್ಸ್ ಮಾಡ್ತಿರೋದ್ರಿಂದ ಇದು ಏನು ಅಷ್ಟು ಕಷ್ಟ ಆಗ್ತಿಲ್ಲ ಬ್ಯಾಲೆನ್ಸಿಂಗ್. ಸೊ MBBS ಜೊತೆ ಇದು ಇದ್ದರೆ ಚೆನ್ನಾಗಿರುತ್ತೆ. ಪಾತ್ರ ಬಂದು ಒಂದು ಸಾಫ್ಟ್ ಗರ್ಲ್, ಹೇಗೆ ಎಲ್ಲ ಸರ್ಕಮ್ಸ್ಟೆನ್ಸಸ್ನ ದಾಟಿ ಹೇಗೆ ಅವರು ಒಂದು ರಫ್ ಕ್ಯಾರೆಕ್ಟರ್ ಆಗ್ತಾರೆ, ಅದು ತುಂಬ ಚೆನ್ನಾಗಿ ಮೂಡ್ ಬರುತ್ತೆ. ಅದೊಂದು ತುಂಬ ಮಾರಲ್ ಕೊಡೋ ಒಂದು ಕ್ಯಾರೆಕ್ಟರ್. ಸೊ ಅದು ತುಂಬ ಇಷ್ಟ ಆಗಿದೆ. ಅವರೇನೋ ಒಳ್ಳೆಯರಾಗಿ ಮಾಡಲ್ಲ, ಅವ್ನು ಮದುವೆ ಅಂತ ಕಾಲಕ್ಕೆ ಅವನೇ ಇದರಿಂದ ಸ್ವಲ್ಪ ಅಂದರೆ ರೌಡಿ ಜಾಮೇನು ಬಿಡಲ್ಲ, ರೌಡಿ ಜಾಮಲ್ಲೇ ಇರ್ತಾರೆ ಎಲ್ಲನೂ. ಅವ್ರವ್ರೊಂದೊಂದು ಸ್ವಲ್ಪ ಚೇಂಜ್ ಆಯ್ತಾರೆ ಅಷ್ಟೇ. ನನ್ನ ಹೆಸರು ಅಮೃತ ಅಂತ, ನಾನು ಇಂಜಿನಿಯರಿಂಗ್ 3rd ಇಯರ್ ಮಾಡ್ತಿದ್ದೀನಿ. ಸೊ ನಂದು ಈ ಮೂವಿಲಿ ಪಾತ್ರ ಬಂದು ನಾಯಕ ನಟಿ. ನನ್ನ ಕತೆ ಕೇಳಿದೆ, ಕತೆ ತುಂಬ ಇಷ್ಟ ಆಯಿತು. ನನ್ನ ಕ್ಯಾರೆಕ್ಟರು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಅದಕ್ಕೆ ಒಪ್ಕೊಂಡೆ. ನಂದು ಫಸ್ಟ್ ಚಾನ್ಸ್ ಇದು. ನನ್ನ ಏನೇನಾಗುತ್ತೋ ಎಲ್ಲ ಈ ಮೂವಿಗೆ ಏನು ತುಂಬಿಸ್ಬೇಕೋ ಭಾವ, ವೆಯ್ಟ್ ಎಲ್ಲ ತುಂಬಿಸ್ತೀನಿ. ನಾನು ಆ್ಯಕ್ಚುಲಿ ಡ್ಯಾನ್ಸಿಂಗ್, ಸಿಂಗಿಂಗ್ ಎಲ್ಲ ನಂಗೆ ಮೊದಲಿಂದನೂ ಇಂಟ್ರೆಸ್ಟ್ ಇತ್ತು ಆ್ಯಂಡ್ ಮಾಡಿದ್ದೀನಿ. ಸೊ ಅದ್ರ ಮೂಲಕ ನಂಗೆ ಸ್ವಲ್ಪ ಬೋಲ್ಡ್ನೆಸ್ ಅಂತೂ ಇದೆ ಸ್ವಲ್ಪ. ಸೊ ಫೇಸ್ ಮಾಡೋದಕ್ಕೆ ರೆಡಿ ಇದ್ದೀನಿ ಸರ್. ನಾನು ಹೇಮಂತ್ ಕುಮಾರ್ ಅಂಥೇಳಿ ಈ ಫಿಲ್ಮ್ಗೆ DOP ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಈ ಹಿಂದೆ ಒಂದು 4-5 ಫಿಲ್ಮ್ಸ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಬೇಸಿಕ್ ಆರ್ಟಿಸ್ಟಾಗಿ ಬಂದಿದ್ದೆ ಇಂಡಸ್ಟ್ರಿಗೆ. ಇತ್ತೀಚಿನ ದಿನದಲ್ಲಿ ಒಂದು 4-5 ವರ್ಷದಿಂದ ಈಗ ಟೆಕ್ನಿಷಿಯನ್ ಆಗಿ ಇದಾಗಿದ್ದೀನಿ. ಜಗದೀಶ್ ಸರ್ ಒಂದು ಈ ಫಿಲ್ಮ್ ಸ್ಟೋರಿ ಎಲ್ಲ ತೊಗೊಂಡ್ಬಂದು ಒಂದು ಈ ಥರ ಎಲ್ಲ ಫಿಲ್ಮ್ ಎಲ್ಲ ಮಾಡಿಕೊಡಿ ಅಂತೇಳಿ ಬಂದಾಗ ನಾನು ಸ್ಟೋರಿಗೆ ಎಲ್ಲ ಕೇಳಿ ಸ್ವಲ್ಪ ಇಷ್ಟ ಅಂತ ಇಂಟ್ರೆಸ್ಟಿಂಗ್ ಆಯಿತು ಸಬ್ಜೆಕ್ಟ್ ಎಲ್ಲ. ಈ ಕಾಲದಲ್ಲಿ ಯಾವ ಥರ ರೌಡಿಸಮ್ ಯಾವ ಥರ ಹೊಸದಾಗಿ ಎಲ್ಲ ಈಗ ಸೋಷಿಯಲ್ ಮೀಡಿಯಾ ಮೊಬೈಲ್ ಎಲ್ಲ ಚೇಂಜ್ ಆಗಿರೋದ್ರಿಂದ ಈಗ ಹೊಸ ಟೈಪ್ ಸ್ಕೆಚಸ್ ಆಗ್ತಾ ಇದ್ದಾರೆ. ಈ ಹಳೆ ರೌಡಿಸಮ್ ಓಮ್ ಪಿಕ್ಚರ್ಲ್ಲ ಆ ಥರ ಈಗ ಇಲ್ಲ ರೌಡಿಸಮ್ ಇವಾಗ. ಅದಕ್ಕೆ ಇದು ಒಂದು ಹೊಸ ಟೈಪ್ ರೌಡಿಸಮ್ ಅನ್ನಬೇಕು, ಆ ಥರ ಒಂದು ಅಡ್ಡ ಅಂತೇಳಿ ಮಾಡ್ಕೊಂಬಿಟ್ಟು ಒಬ್ಬರು ಯಾವ ಥರ ಇದು ಮಾಡ್ತಿರ್ತಾರೆ ಅಂತ ಹೇಳಿದರು. ನಾನು ಅದಕ್ಕೆ ಒಪ್ಕೊಂಡಿದ್ದೀನಿ. ಈಗಿನ ಒಂದೇ ಶೆಡಲ್ಲಿ ಬೆಂಗಳೂರು ಸುತ್ತಮುತ್ತ ಎಲ್ಲ ಮಾಡ್ತಾಯಿದ್ದೀವಿ. ನಾನು ಅವ್ರಿಗೆ ಜಗದೀಶ್ ಅವ್ರಿಗೆ ಅವಕಾಶ ಕೊಡೋಕ್ಕೆ ಧನ್ಯವಾದ ಹೇಳ್ತೀನಿ. ನಮಸ್ಕಾರ ಸರ್. ನನ್ನ ಹೆಸರು ತ್ಯಾಗರಾಜ್ ವರ್ತೂರು ಅಂತ. ಮೂಲತಃ ನಾನು ಸ್ಟೇಜ್ ಆರ್ಟಿಸ್ಟು. ನಮ್ಮ ಜಗ್ಗಿ ಸರ್ ಅವರು ಈ ಒಂದು ವಿಶೇಷವಾಗಿ ಜಗ್ಗಿ ಅಡ್ಡ ಅಂತಕ್ಕಂಥ ಒಂದು ಏನು ಸಿನಿಮಾ ಇದೆ, ಅದಕ್ಕೆ ಜಗ್ಗಿ ಅಡ್ಡ ಅಂತಂದ್ರೇ ಅದಕ್ಕೊಂದು ಮಾಸ್ ಓರಿಯೆಂಟೆಡ್ ಮೂವಿ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಾಗ್ತದೆ. ಅವರು ಎಲ್ಲೋ ಬರ್ತಾರೆ, ಏನೋ ಆಗ್ತಾರೆ, ಅದೇನಾಗ್ತಾರೆ. ನನಗೊಂದು ಪಾತ್ರ ಏನು ಕೊಟ್ಟಿದ್ದಾರೆ, ಒಂದು ವಿಶೇಷವಾದಂಥ ಒಂದು ಪಾತ್ರ. ಬಹುಶಃ ನಾನು ಉಪಾಧ್ಯಾಯ ಅಂದರೆ ಕಾಲೇಜ್ ಲೆಕ್ಚರರ್ ಆಗಿ ಅದರಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಏನೋ ಒಂದು ಅಡಚಣೆ ಆಗ್ತದೆ, ಅದನ್ನು ಹೇಗೆ ನಾವು ಅದರಿಂದ ಹೊರಗಡೆ ಬರ್ತೀವಿ, ಅದೇನಿವೆಲ್ಲ ಕಥೆಗಳಾಗ್ತಾ ಇರ್ತದೆ. ಈ ಅಡ್ಡ ಹೇಗೆ ಬಂತು, ಏನು ಬಂತು ಅಂತ ಅದನ್ನು ಅವರೇ ಕೇಳ್ಕೋಬೇಕದು. ಅದು ಅವರಾಗ ಅವರು ಸೃಷ್ಟಿ ಮಾಡ್ಕೊಂಡಿದ್ದ ಅಡ್ಡ ಅಂತೂ ಅಲ್ಲವೇ ಅಲ್ಲ, ಜನಗಳು ಕೊಟ್ಟಂಥ ಒಂದು ಅಡ್ಡ. ಯಾಕೆ ಆ ಜನಗಳು ಆ ಅಡ್ಡಕ್ಕೆ ಜಗ್ಗಿ ಅಡ್ಡ ಅಂತ ಕರೀತಾರೆ ಅಂತ ಅನ್ನೋದು ಬಹಳ ವಿಶೇಷವಾಗಿದೆ. ಅದಕ್ಕೆ ಅವರಂತೂ ಸ್ವಂತವಾಗಿ ನಾನು ಜಗ್ಗಿ ಅಡ್ಡ ಇದು ಅಂತ ಹೇಳಿಲ್ಲ, ಜನ ಕೊಟ್ಟಿದ್ದು. ಆ ಜನ ಯಾಕೆ ಅವ್ರಿಗೆ ಅದನ್ನು ಕೊಟ್ಟರು, ಅದರ ಹಿನ್ನೆಲೆ ಏನಿದೆ, ಇವರು ಎಲ್ಲಿಂದ ಬಂದರು, ಯಾಕೆ ಹೀಗಾದರು, ಇವೆಲ್ಲವೂ ಕೂಡ ಬಹಳ ಮನರಂಜನಾತ್ಮಕವಾಗಿ ಆಮೇಲೆ ಕಾಮಿಡಿಯಾಗೂ ಕೂಡ ಇದರ ಹಿನ್ನೆಲೆ ಇದೆ ಅಂತ ನಾನು ಭಾವಿಸ್ತೀನಿ. ಅದು ಅತ್ಯಂತ ಮಧುರವಾದ ಹಾಡುಗಳು ಕೂಡ ಇದ್ದಾವೆ ಅಂತ ನಾನು ಹೇಳ್ತಾ ಇದ್ದು ನನಗೂ ಒಂದು ಅವಕಾಶ ಕೊಟ್ಟಿರೋದಕ್ಕೆ ನಾನು ನಮ್ಮ ಜಗ್ಗಿ ಸರ್ ಅವರಿಗೆ ಅತ್ಯಂತ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೀನಿ. ಲಯ ಸರ್ ಇದ್ದಾರೆ, ಇಲ್ಲಿ ನಾವೆಲ್ಲರೂ ಇದ್ದಾರೆ. ಆಮೇಲೆ ಇನ್ನೊಂದು ಅವರು ಹೇಳಿದ್ರು, ಅವರು ಇಲ್ಲಿ ವಿಶೇಷವಾಗಿ ಅವರಲ್ಲಿ ಒಂದು ಗುಣ ಏನಂತಂತಂದರೆ, ದೊಡ್ಡವರೇ ಬೇಕು ಅಂತಲ್ಲ, ಹಠಕ್ಕೆ ಬಿದ್ದರೆ ಅವ್ರ ಮುಂದೆ ಹಠಕ್ಕೋಸ್ಕರ ಇರ್ತಕ್ಕಂಥ ಜನ ಅಲ್ಲ. ನಿನ್ನ ಬರಲ್ವಾ, ಬೇಡ ಬಿಡು, ನಾನು ಮಾಡಿ ತೋರಿಸ್ತೀನಿ ಅಂತ ಇರ್ತಕ್ಕಂಥ ಸ್ಟೇಜ್ ಆರ್ಟಿಸ್ಟ್ಗಳಿರ್ಬೋದು, ತೊಡೆ ತಟ್ಟಿ ಕರ್ಕೊಂಡು ಬಂದು ನಾನು ಮಾಡಿಸ್ತೀನಿ ಅಂತಕ್ಕಂಥ ಹೇಳ್ತಕ್ಕಂಥ ಕೆಚ್ಚಿದೆ, ಆಟ, ಆ ದಮ್ಮು, ಆ ತಾಕತ್ತು. ಯಾಕಂದರೆ ಮೊದಲು ಈ ಎಲ್ಲವನ್ನೂ ಅಡ್ಡಾಡಿ ಬಂದಿರತಕ್ಕಂಥದ್ದು, ಅದಕ್ಕೆ ಜಗ್ಗಿ ಅಡ್ಡ ಇದು. ಇದು ಸಾಮಾನ್ಯ ಅಡ್ಡ ಅಲ್ಲ ಅಂತ ಹೇಳ್ತಾ, ಈ ಜಗ್ಗಿ ಅಡ್ಡ ಯಾರೂ ಒಂದು ನನ್ನದೇ ಆದಂಥ ಒಂದು ಇದು ಹೇಳ್ಬೇಕಂತಂದರೆ, ಇದು ಜಗ್ಗಿ ಅಡ್ಡ ಕಣೋ, ಯಾರೋ ಇಟ್ಟಿದ್ದು ಅಲ್ಲ, ಇದು ನಾಮಕಾವಸ್ಥೆ ಬಂದಿದ್ದ ಅಡ್ಡ ಅಲ್ಲ, ಜನಗಳು ಕೊಟ್ಟಂಥ ಅಡ್ಡ ಇದು. ಈ ಜಗ್ಗಿ ಅಡ್ಡನ ಜಗ್ಗಬೇಕಾದ್ರೆ ನನ್ನ ಮಗನಿದ್ದಾನೆ ಇಲ್ಲಿ ಬರಲಿ, ಆವಾಗ ಗೊತ್ತಾಗ್ತದೆ ಈ ಜಗ್ಗಿ ಅಡ್ಡ ಏನು ಅಂತ ಹೇಳ್ತಾ ತಾವೆಲ್ಲ ಒಂದು ಮಾತು ಕೇಳಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಾನು ಸಂತ ನಟರಾಜ್ ಅಂದ್ಬಿಟ್ಟು ಕನ್ನಡ ಚಿತ್ರರಂಗದ ಕಲಾನಟನಾಗಿ ಒಂದು 120 ಪಿಕ್ಚರ್ ಆ್ಯಕ್ಟ್ ಮಾಡಿದ್ದೆ. ಮೇನ್ ಪಿಕ್ಚರ್ ಬಂದು ಶಿವರಾಜ್ ಕುಮಾರ್ದು, ಅದರಲ್ಲಿ ಸೋಲೋ ವಿಲನ್ ಮಾಡಿದ್ದೆ. ಹಾಗಾಗಿ ಜಗ್ಗಿ ಅವರು ನನಗೆ ಸುಮಾರು ಹಲವು ವರ್ಷದಿಂದ ನನಗೆ ಪರಿಚಯ ಅವರು. ಹಾಗಾಗಿ ನನಗೆ ಒಂದು ಸರಿ ಫೋನ್ ಮಾಡಿ ಹೇಳಿದರು, ಅಣ್ಣ ಒಂದು ಪಿಕ್ಚರ್ ಮಾಡ್ತಾಯಿದ್ದೀನಿ, ನಿಮ್ಮ ಹತ್ರ ಮಾತಾಡಬೇಕು ಅಂತ. ಸೊ ಕರೆಸಿದ್ರು, ನನ್ನ ಹತ್ರ ಮಾತಾಡಿದ್ರು. ಜಗ್ಗಿ ಅಡ್ಡ ಅಂತ ಇಟ್ಟಿದ್ದೀನಿ.
ಅದರಲ್ಲಿ ಹೆಂಗೂ ನೀವು ನೆಗೆಟಿವ್ ತುಂಬ ಮಾಡ್ತಾ ಇದ್ರಲ್ಲ, ಇದರೊಂದು ಪಾತ್ರ ಇದೆ ಮಾಡಬೇಕು ಅಂತ ಖಂಡಿತವಾಗ್ಲೂ ಮಾಡ್ತೀನಿ. ಈ ಚಿತ್ರದಲ್ಲಿ ಸಾಂಗ್ಸ್ ಇದೆ, ಡ್ಯಾನ್ಸ್ ಇದೆ, ಫೈಟ್ ಇದೆ, ಆಮೇಲೆ ಸೆಂಟಿಮೆಂಟ್ ಮೂವಿ ಇದೆ. ಆ ಟೋಟಲಾಗಿ ಎಲ್ಲ ಸೇರ್ಕೊಂಡು ಒಂದು ಅವಿಭಾಜ್ಯ ಕುಟುಂಬದಲ್ಲಿ ಒಂದು ಪಿಕ್ಚರ್ ಮಾಡ್ತಾಯಿದ್ದೀವಿ ನಾವು. ಅವ್ರಿಗೆ ಜಗ್ಗಿ ಅವ್ರಿಗೆ ಒಳ್ಳೆಯದಾಗಲಿ, ಈ ಚಿತ್ರಕ್ಕೆ ಶುಭವಾಗಲಿ ಅಂತ ಆಲಿಸ್ತೀನಿ. ಕನ್ನಡ ಹೆಚ್ಚಿಗೆ ನೋಡಿ, ಥಿಯೇಟ್ರಿಗೆ ಬಂದೇ ನೋಡಿ, ಕನ್ನಡ ಉಳಿಸಿ, ಕಲಾವಿದ ಅರಸಿ, ನಮ್ಮಂಥ ಕಲಾವಿದರನ್ನ ಬೆಳೆಸಿ ಅಂತ ಹೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ, ನಾನು ಲಾಯಕ್ ವಕೀಲ. ಜಗ್ಗು ಅಡ್ಡ ಅಂತ ಒಂದು ಚಲನಚಿತ್ರ ಮುಹೂರ್ತ ಇವತ್ತು. ಒಳ್ಳೆ ಗಣಪತಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಪೂಜೆ ನೆರವೇರಿದೆ. ಅದೇ ಥರ ಈ ಪಿಕ್ಚರು ತುಂಬ ಚೆನ್ನಾಗಿ ಬಂದು ನೆರವೇರಬೇಕು. ಮತ್ತು ಈ ಪಿಕ್ಚರ್ನ ಫಸ್ಟು ಹೀರೋಯಿನ್ ಆಗಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದಾರೆ ನಮ್ಮ ಜಗದೀಶ್ ಅವರು. ಅಮೃತ ಅಂತ, ಹೌದು, ಅಮೃತವಾಗಿ ಬರಲಿ ಪಿಕ್ಚರು ಚೆನ್ನಾಗಿದೆ. ಮತ್ತು ಎಲ್ಲ ಹೊಸ ಕಲಾವಿದರು ಮತ್ತು ಸೀನಿಯರ್ಸು, ನಮ್ಮ ಪದ್ಮ ಅವರು, ಇವರಂತೂ ರಾಜ್ಕುಮಾರ್ ಅವರ ಕಾಲದಿಂದನೂ ಇದ್ದಾರೆ. ಅವರು ತುಂಬ ಒಳ್ಳೆ ಕಲಾವಿದರನ್ನ ಅವರು ಆರಿಸ್ಕೊಂಡು ಪಿಕ್ಚರ್ ಮಾಡ್ತಾಯಿದ್ದಾರೆ. ಇದು ನಮ್ಮ ಜಗದೀಶ್ ಅವರ ಮೊದಲನೇ ಚಿತ್ರ. ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ. ತುಂಬ ತಿಂಗಳು ಅವರು ಸಫರ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಗೊತ್ತಿದೆ, ಅದನ್ನು ಹೇಳ್ಬಾರ್ದು. ಒಂದು ಪಿಕ್ಚರ್ ಮನೆ ಕಟ್ಬಿಡ್ಬೋದು. ಇವಾಗ ಪಿಕ್ಚರ್ ಮಾಡೋದು ತುಂಬ ಕಷ್ಟ. ಅದರಿಂದ ಅವರಿಗೆ ಈ ಮೊದಲನೇ ಒಂದು ಪ್ರಯತ್ನ ಯಶಸ್ವಿ ಆಗಲಿ. ಈ ಪಿಕ್ಚರ್ ಆದಷ್ಟು ಬೇಗ ಮುಗಿದು ಥಿಯೇಟ್ರಿಗೆ ಬರಲಿ. ಥಿಯೇಟ್ರಿಗೆ ಬಂದಮೇಲೆ ನೀವೆಲ್ಲ ಬಂದು ಥಿಯೇಟ್ರಲ್ಲಿ ಪಿಕ್ಚರ್ ನೋಡಬೇಕು, ಆಶೀರ್ವಾದ ಮಾಡಬೇಕು. ನಮಸ್ಕಾರ. ನನ್ನ ಹೆಸರು ಸುಂದರ ಅಂತ. ನಾನು ಒಂದು 5-6 ಫಿಲ್ಮ್ ಮಾಡಿದ್ದೀನಿ. ನಮ್ಮ ಅಣ್ಣವರೆಲ್ಲ ಕರೆದಿದ್ದಾರೆ, ಒಳ್ಳೆ ರೋಲ್ ಕೊಟ್ಟಿದ್ದಾರೆ. ಮಾಡಿದ್ಮೇಲೆ ನಾನು ಯಾರಂತ ಗೊತ್ತಿಲ್ಲ. ಎಲ್ಲ ರಾಬ್ರಿ, ಪಿಟ್ ಪಾಕಿಟ್ಟು ಇದೇ ಸರ್. ಮತ್ತು ಸುಂದರ ಅಂತ ಹೆಂಗೆ ನಮ್ಮ ಅಪ್ಪನ ಕೇಳ್ಕೊಂಡು ಹೇಳ್ತೀನಿ. ನಮ್ಮ ಅಪ್ಪನೂ ಇಲ್ಲದ್ರೆ ಕೇಳ್ಕೊಂಡು ಹೇಳ್ತಾ ಇದ್ದೆ. ಸಾರಿ ಸರ್, ಇಲ್ಲ ತಮಾಷೆನ ಅಷ್ಟೇ. ರವೀಂದ್ರ ನಾಯ್ಕ್ ಅಂತೇಳಿ ನಿವೃತ್ತ ಸರ್ಕಾರಿ ಹುದ್ದೆಗೆ ಈಗ ಪ್ರಸ್ತುತ ಈ ಜಗ್ಗಿ ಅಡ್ಡ ಅಂತೇಳಿ ಒಂದು ಅದ್ಭುತವಾದ ಚಿತ್ರಕ್ಕೆ ನಾನು ಕೂಡ ಸಹ ನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಜಗದೀಶ್ ಅವ್ರ ಜೊತೆಗೆ ಅವ್ರು ಹೇಳ್ದಂಗೆ ಕೆಲವೊಂದು ಅಳವಡಿಸ್ಕೊಂಡು ಚಿತ್ರದ ಹೊಸದಾಗಿರೋದ್ರಿಂದ ತುಂಬ ವಿಷಯನೂ ಅವ್ರು ಎಲ್ಲರ ಹತ್ರ ಕೇಳಿ ತಿಳ್ಕೊಂಡು ಈ ಒಂದು ಚಿತ್ರದ ಕಥೆಗಳಾಗಲಿ ಹಾಗೂ ಡೈಲಾಗ್ಗಳನ್ನು ಬರೆಯುವಲ್ಲಿ ಹಾಗೂ ಮುಖ್ಯವಾಗಿ ಪ್ರಮುಖವಾಗಿ ಈ ಜಗ್ಗಿ ಅಡ್ಡ ಚಲನಚಿತ್ರದ ಗೀತೆಗಳನ್ನು ನಾನೇ ಬರೆದಿದ್ದೀನಿ. ತುಂಬ ಅದ್ಭುತವಾದ ಹಾಡುಗಳು, ಒಂದಕ್ಕಿಂತ ಒಂದು ಸುಂದರವಾಗಿ. ನಾನು ಈ ಬರವಣಿಗೆಯಲ್ಲಿ ಸುಮಾರು 39 ವರ್ಷದಿಂದ ಇಲ್ಲಿವರೆಗೂ 6 ಪುಸ್ತಕಗಳನ್ನ ಬರೆದಿದ್ದೀನಿ. ಎಲ್ಲ ಸೈಕಾಲಜಿಕಲ್ಲಿ ನನ್ನ ಮಾಸ್ಟರ್ ಡಿಗ್ರಿ ಅದರಲ್ಲಿ. ಇದಕ್ಕಾಗಿ ಇವಾಗ ನನ್ನ ಈ ಬರವಣಿಗೆಯನ್ನು ಸಾಕಾರಗೊಳಿಸಿ ಅದಕ್ಕೆ ಒಂದು ಅರ್ಥವನ್ನು ಕಲ್ಪಿಸಿ ಸುಂದರವಾದ ಗೀತೆಗಳನ್ನು ಮನಮೋಹಕವಾಗಿ ಎಲ್ಲ ಒಂದು ಶ್ರೋತೃ ವರ್ಗದವರು ಕೂಡ ಆನಂದಿಸಿ ಹೊಸದಾದ ಒಂದು ಗೀತೆ ರಚನೆಯಲ್ಲಿ ಹಾಗೂ ಅದನ್ನು ಹಾಡೋ ಕೂಡ ನಾನೇ ಹಾಡ್ತಾಯಿದ್ದೀನಿ ಈ ಚಿತ್ರಗೀತೆಗಳನ್ನು. ಅದಕ್ಕಾಗಿ ತಾವೆಲ್ಲರೂ ಕೂಡ ನಮ್ಮನ್ನು ಈ ಪ್ರಯತ್ನವನ್ನು ಪುರಸ್ಕರಿಸಿ ನಮ್ಮನ್ನು ಆಶೀರ್ವಾದ ಮಾಡ್ತೀರಂತ ತಿಳಿದುಕೊಂಡು ಈ ಜಗ್ಗಿ ಅಡ್ಡ ಚಿತ್ರಕ್ಕೆ ತಮ್ಮೆಲ್ಲರ ಒಂದು ಸಹಕಾರವನ್ನು ಈ ಒಂದು ಮಾಧ್ಯಮದ ಮೂಲಕ ಕೋರ್ತಾ ನಮ್ಮನ್ನು ಎಲ್ಲರೂ ಹರಿಸಿ ನನ್ನ ಹಾಗೂ ಈ ಚಿತ್ರತಂಡಕ್ಕೆ ಎಲ್ಲರೂ ತಮ್ಮ ಸಹಕಾರ ಹಾಗೂ ಸಲಹೆಗಳನ್ನು ಕೊಟ್ಟು ನಮ್ಮನ್ನು ಎಲ್ಲರೂ ಹರ್ಷೋದ್ಗಾರದಿಂದ ಈ ಚಿತ್ರೋದ್ಯಮಕ್ಕೆ ಬರಮಾಡಿಕೊಳ್ಳಬೇಕು. ನಮಸ್ಕಾರ, ನನ್ನ ಹೆಸರು ಉಷಾ ಪದ್ಮ ಅಂತ. ನಾನು ಚಿತ್ರರಂಗದಲ್ಲಿ ಸುಮಾರು 15 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸಾಕಷ್ಟು ಸೀರಿಯಲ್ಗಳಾಗಿರ್ಬೋದು, ಸಿನಿಮಾಗಳಾಗಿರ್ಬೋದು ತುಂಬ ಅಭಿನಯ ಮಾಡಿದ್ದೀನಿ. ಇವಾಗ ಜಗ್ಗಿ ಸರು ನನಗೆ ಇದರಲ್ಲಿ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ನನ್ನ ಪಾತ್ರ ಒಂದು ಸಮಾಜದಲ್ಲಿ ಒಂಟಿ ಹೆಣ್ಣಾಗಿ ಬರ್ತಕ್ಕಂಥ ಕಷ್ಟಗಳನ್ನು ಹೇಗೆ ಎದುರಿಸ್ತಾಳೆ, ಬಡವ್ರಿಗೆ ಯಾವ ರೀತಿ ಸಹಾಯ ಮಾಡಿ ಜೊತೆಗೆ ಎಲ್ಲ ರೀತಿಯಲ್ಲೂ ಅದನ್ನು ಫೇಸ್ ಮಾಡುವಂತಹ ಒಂದು ಕಾರ್ಪೊರೇಟ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಜಗ್ಗಿ ಸಾರು ನಿಮ್ಮನ್ನು ನೋಡಿದ್ರೆ ಸೇಮ್ ಒಂದು ಸರಿ, ಓಕೆ, ಆ ಪಾತ್ರಕ್ಕೆ ನೀವೇ ಸರಿಯಾಗಿದ್ದೀರಾ ಅಂತಂದ್ಬಿಟ್ಟು ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದಕ್ಕೂ ಮುಂಚೆ ನಾನು ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಇದರಲ್ಲಿ ನನಗೂ ಒಳ್ಳೆ ಪಾತ್ರ ಅಂತ ನಾನು ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಎಲ್ಲ ಕನ್ನಡದ ಕಲಾವಿದರು, ಎಲ್ಲ ಕನ್ನಡದ ಒಂದು ಸಿನಿಮಾ ರಂಗನ ಪ್ರೋತ್ಸಾಹಿಸಿ ಅಭಿನಂದಿಸಬೇಕು ಮತ್ತು ಹಾರೈಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂಡು. ನಮಸ್ಕಾರ, ನನ್ನ ಹೆಸರು ಭಾಗ್ಯಮ್ಮ ಅಂತ. ನಾನು ಇಂಡಸ್ಟ್ರಿಯಲ್ಲಿ 15 ವರ್ಷದಿಂದ ಇದ್ದೀನಿ. ಸುಮಾರು ಮೂವಿ, ಸಿನಿಮಾ, ಸೀರಿಯಲ್ ಎಲ್ಲ ಮಾಡಿದ್ದೀನಿ. ಈಗ ಈ ಜಗ್ಗಿ ಅಡ್ಡದಲ್ಲಿ ನಮ್ಮ ಜಗದೀಶ್ ಅವರು ನನಗೆ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಸೇಟು ಅವರ ಹೆಂಡತಿ ಅಂತ. ಅದರಲ್ಲಿ ಹೀರೋಯಿನ್ಗೆ ತಾಯಿ ಪಾತ್ರ. ಇದರಲ್ಲಿ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಸರು 2-3 ವರ್ಷದಿಂದ ಗೊತ್ತು ನನಗೆ. ಅವರು ತುಂಬ ಒಳ್ಳೆಯವರು. ಅವರು ಒಳ್ಳೆಯ ಗುಣ ಅಂದರೆ ನನಗೆ ತುಂಬ ಇಷ್ಟ. ಅಷ್ಟು ಒಳ್ಳೆ ಗುಣ ಇದೆ ಅವರಲ್ಲಿ. ನಾವು ಯಾವ ಆರ್ಟಿಸ್ಟ್ನೂ ಅವ್ರು ಬಿಡೋದಿಲ್ಲ. ಎಂಥವ್ರನ್ನೇ ಆಗಲಿ ಮಾಡಿಸೋಣ ಆಯಿತು, ಅವ್ರಿಗೂ ಒಂದು ಪಾತ್ರ ಕೊಡೋಣ, ಇವ್ರಿಗೂ ಒಂದು ಪಾತ್ರ ಕೊಡೋಣ ಅನ್ನೋ ಸ್ವಭಾವ ಅವ್ರದ್ದು. ಆದರೆ ಇದರಲ್ಲಿ ನನಗೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ, ಒಳ್ಳೆ ಪಾತ್ರ ಕೊಟ್ಟಿರೋದಕ್ಕೆ ನಾನು ತುಂಬ ಖುಷಿ ಪಡ್ತಾಯಿದ್ದೀನಿ. ನಮ್ಮ ಕನ್ನಡ ಸಿನಿಮಾ ಹೀಗೆ ಮುಂದುವರಿಲಿ, ನಮ್ಮ ಜಗ್ಗಿ ಅಡ್ಡ ಸಕ್ಸಸ್ ಆಗಲಿ, ಸಿನಿಮಾ ಚೆನ್ನಾಗಿ ಓಡಲಿ ಅಂತ ಹಾರೈಸ್ತಾ ಇದ್ದೀನಿ.